ಬಿಜೆಪಿಯ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿರೋದಿಷ್ಟು, ನಾಳೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ ಅನ್ನೋದು ಯಡಿಯೂರಪ್ಪ ಅವರ ಒನ್ ಲೈನ್ ಆನ್ಸರ್ ಆಗ್ತಾ ಇದೆ. ಆ ಮೂಲಕ ಸಸ್ಪೆನ್ಸ್ ನಾಳೆ ತನಕ ಕಾಯ್ದಿರಿಸ್ತಾ ಇದೀವಿ, ಕುತೂಹಲ ನಾಳೆ ತನಕ ಇರಲಿ. ಕ್ಲೈಮ್ಯಾಕ್ಸ್ ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾಳೆ ರಿವೀಲ್ ಆಗುತ್ತೆ ಅನ್ನೋದು ಅವರ ಮಾತಿನ ಒಳ ಅರ್ಥ. ಈ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶಶಿಧರ್. ಬದಲಾವಣೆಗಂತೂ ಮನಸ್ಸು ಮಾಡಿದ್ದಾರೆ ಅನ್ನೋ ವಿಚಾರ ಯಡಿಯೂರಪ್ಪ ಅವರ ಮಾತಿನ ದಾಟಿಯಲ್ಲೂ ಗೊತ್ತಾಗ್ತಾ ಇದೆ. ಸಸ್ಪೆನ್ಸ್ ಕ್ಲೈಮ್ಯಾಕ್ಸ್ ನಾಳೆಗ ಹಾಗಾದ್ರೆ? ಖಂಡಿತವಾಗಿಯೂ ಮಮತಾ, ಈಗಾಗಲೇ ಬಿಜೆಪಿ ಲೋಕಸಭಾ ಚುನಾವಣೆಗೆ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಆದರೆ ರಾಜ್ಯದಲ್ಲಿ ಯಾವೊಬ್ಬರಿಗೂ ಕೂಡ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ. ಹೀಗಾಗಿ ಟಿಕೆಟ್ ಘೋಷಣೆಗೆ ಸಾಕಷ್ಟು ಕಸರತ್ತು ನಡೆಸ್ತಿದ್ದಾರೆ ನಾಯಕರು. ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ಕೂಡ ಮಾಡಿದ್ದಾರೆ. ಈಗಾಗಲೇ ಮತ್ತು ಅಮಿತ್ ಶಾ ಒಂದು ಸುತ್ತಿನ ಸಭೆ ಕೂಡ ಆಗಿದೆ. ಆದರೆ ಸಭೆಯಲ್ಲಿ ಇದುವರೆಗೂ ಕೂಡ ರಾಜ್ಯದ ಸಂಸದರಿಗೆ ಯಾವುದೇ ಕೂಡ ಟಿಕೆಟ್ ಘೋಷಣೆ ಬಗ್ಗೆ ಫೈನಲ್ ಆಗಿಲ್ಲ. ಇಂದು ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದಂಥ ಯಡಿಯೂರಪ್ಪ ಅವರು, ನಾಳೆ ಕೂಡ ಸಭೆ ಇದೆ, ದೆಹಲಿಗೆ ಹೋಗ್ತಾ ಇದ್ದೀನಿ. ಆ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕೂಡ ಸ್ವತಃ ಭಾಗವಹಿಸ್ತಿದ್ದಾರೆ. ಹೀಗಾಗಿ ರಾಜ್ಯದ ಬಹುತೇಕ ಲೋಕಸಭಾ ಕ್ಷೇತ್ರಗಳ ಪಟ್ಟಿ ನಾಳೆ ಫೈನಲ್ ಆಗಲಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ JDS ಕೂಡ ಈಗ ಹೊಂದಾಣಿಕೆ ಆಗಿದೆ. ಅವ್ರಿಗೂ ಕೂಡ ಯಾವ ಕ್ಷೇತ್ರ ಬಿಟ್ಕೊಡ್ಬೇಕು ಅನ್ನೋ ಒಂದು ಕೂಡ ಚಿಂತನೆ ನಡೀತಾ ಇದೆ. ಆ ಪಟ್ಟಿ ಕೂಡ ಇನ್ನೂ ಫೈನಲ್ ಆಗಿಲ್ಲ. ಜೊತೆಗೆ ಹಾಲಿ ಸಂಸದರಿಗೂ ಕೂಡ ಈ ಬಾರಿ ತುಂಬ ಸಂಸದರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಯಡಿಯೂರಪ್ಪನವರು ಸ್ವತಃ ಈ ಬಗ್ಗೆನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಇದುವರೆಗೂ ಕೂಡ ಅಂತ ಯಾವುದೇ ಚರ್ಚೆ ನಡೆದಿಲ್ಲ, ಎಲ್ಲದಕ್ಕೂ ನಾಳೆ ಉತ್ತರ ಸಿಗಲಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಮಮತಾ. ರೈಟ್, ಧನ್ಯವಾದ ಶಶಿಧರ್. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿಲ್ವಾ? ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ